ಗ್ರಾಮೀಣ ಭಾಗದಲ್ಲಿ ಹಂದಿ ಸಾಕಣೆ ಘಟಕ ತೆರೆಯಲು ಉದ್ಯಮಿದಾರರಿಗೆ ಬ್ಯಾಂಕ್ನಿಂದ 60 ಲಕ್ಷದವರೆಗೆ ಸಾಲ ಪಡೆಯಬಹುದು. ಪ್ರೋತ್ಸಾಹ ಧನವಾಗಿ ಸರ್ಕಾರದಿಂದ ಸಾಲದ ಅರ್ಧದಷ್ಟು ಸಹಾಯಧನ ನೀಡಲಿದೆ. ರೈತ ಮತ್ತು ಹಂದಿ ಸಾಕಣೆ ಉದ್ಯಮಿದಾರರ ಅಭಿವೃದ್ಧಿಗೆ ಸಹಕರಿಸಲು ಸರ್ಕಾರ ಮುಂದಾಗಿದೆ. ಜಿಲ್ಲೆಯ ರೈತ ಹಾಗೂ ಹಂದಿ ಸಾಕಣೆ ಉದ್ಯಮಿಗಳು ಇದರ ಪ್ರಯೋಜನ ಪಡೆದು ಸಾಕಾಣಿಕೆ ಘಟಕ ಪ್ರಾರಂಭಿಸಲು ಪಶುಪಾಲನಾ ಮತ್ತು ಪಶು ವೈದ್ಯಕೀಯ ಜಿಲ್ಲಾ ಉಪನಿರ್ದೇಶಕ ಡಾಕ್ಟರ್ ಗಿರೀಶ್ ಬಾಬು ರೆಡ್ಡಿ ಹೇಳಿದರು. ಈ ಹಂದಿ ಸಾಕಣೆ ವಿಚಾರವಾಗಿ ರೈತ ಹಾಗೂ ಉದ್ಯಮಿ ಆಸಕ್ತರಿಗೆ ಪಶುಪಾಲನಾ ಇಲಾಖೆಯಿಂದ ತರಬೇತಿ ನೀಡಲಾಗುವುದು ಎಂದು ಅವರು ಸಾರ್ವಜನಿಕರಿಗೆ ಮಾಹಿತಿ ನೀಡಿದರು. ಅವರು ತುಮಕೂರು ತಾಲೂಕಿನ ರಂಗಯ್ಯನಪಾಳ್ಯದ ಉದ್ಯಮಿ ಮತ್ತು ರೈತರಾದ ಸುರೇಶ್ ಮತ್ತು ಗಣೇಶಮೂರ್ತಿ ಎಂಬುವರ ಹಂದಿ ಸಾಕಾಣಿಕೆ ಘಟಕಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಅವರು ಹಂದಿ ಸಾಕಾಣಿಕೆಯಿಂದ ಹೆಚ್ಚು ಆದಾಯ ಗಳಿಸಿ ಅಭಿವೃದ್ಧಿ ಹೊಂದಿದ್ದಾರೆ. ಹಂದಿ ಸಾಕಣೆ ಹೆಚ್ಚು ಲಾಭದಾಯಕ ಉದ್ಯಮವಾಗಿದೆ ಹಾಗೂ ಬೇಗನೆ ಬೆಳೆಯಬಲ್ಲ ಮಾಂಸಾಹಾರಕ್ಕೆ ಸೂಕ್ತವಾಗಿರುವ ಬಗ್ಗೆ ಮಾಹಿತಿ ನೀಡಿದರು. ಇವರು ತಮ್ಮ ಹಂದಿ ಸಾಕಾಣಿಕೆ ಕೇಂದ್ರಗಳಲ್ಲಿ ಗಣೇಶಮೂರ್ತಿ ಎಂಬುವರು 250 ಮತ್ತು ಸುರೇಶ್ ರವರು 350 ಹಂದಿಗಳನ್ನು ಹೊಂದಿದ್ದಾರೆ ಎಂದರು. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಹಂದಿ ಸಾಕಣೆ ಮಾಡುವ ಮೂಲಕ ಆದಾಯ ಗಳಿಸುವ ನಿರೀಕ್ಷೆಯಲ್ಲಿದ್ದಾರೆ ಎಂದಿದ್ದಾರೆ. ಆಸಕ್ತಿಯುಳ್ಳ ರೈತ ಮತ್ತು ಹಂದಿ ಸಾಕಾಣಿಕೆ ಉದ್ಯಮಿಗಳು ಇದರ ಪ್ರಯೋಜನ ಪಡೆದುಕೊಳ್ಳಲು ಡಾಕ್ಟರ್ ಗಿರೀಶ್ ಬಾಬು ರೆಡ್ಡಿ ಅವರು, ಉಪನಿರ್ದೇಶಕ ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಇಲಾಖೆ ತುಮಕೂರು ಇವರು ಮಾಹಿತಿ ನೀಡಿದ್ದಾರೆ. ಇಲಾಖೆಯಿಂದ ಮಾನ್ಯ ರೈತರು ಕೈಗೊಳ್ಳುವಂಥ ಅನೇಕ ಕಾರ್ಯಕ್ರಮಗಳಲ್ಲಿ ಅಂದರೆ ಹೈನುಗಾರಿಕೆ ಇರ್ಬೋದು, ಕುರಿ ಮೇಕೆ ಸಾಕಾಣಿಕೆ, ಕೋಳಿ ಸಾಕಾಣಿಕೆ, ಅದೇ ರೀತಿ ಹಂದಿ ಸಾಕಾಣಿಕೆ ಕೂಡ ಲಾಭದಾಯಕವಾಗಿರುವಂಥ ಒಂದು ಉದ್ಯಮವಾಗಿದೆ. ಹಂದಿ ಸಾಕಾಣಿಕೆ ಉದ್ಯಮವಾಗಿ ಬೆಳೆದಿದೆ ಮತ್ತು ಅದು ಅತಿ ಲಾಭದಾಯಕವಾಗಿದೆ. ಯಾಕೆ ಅಂತಂದರೆ ಹಂದಿಗಳು ಶೀಘ್ರವಾಗಿ ಬೆಳವಣಿಗೆಯನ್ನು ಹೊಂದುತ್ತವೆ ಮತ್ತು ಹಂದಿಗಳು ಬೇಗ ಪ್ರಾಯಕ್ಕೆ ಬರ್ತವೆ. ಹೆಚ್ಚಿನ ಸಂಖ್ಯೆಯಲ್ಲಿ ಅತಿ ಕಡಿಮೆ ಅವಧಿಯಲ್ಲಿ ಮರಿಗಳನ್ನ ಹಾಕ್ತವೆ. ತಿಂದ ಆಹಾರವನ್ನು ಉತ್ತಮ ರೀತಿಯಲ್ಲಿ ಮಾಂಸವನ್ನಾಗಿ ಪರಿವರ್ತಿಸುವ ಶಕ್ತಿಯನ್ನು ಹೊಂದಿದ್ದಾವೆ. FCA ಫೀಡ್ ಕನ್ವರ್ಷನ್ ರೇಷಿಯೋ ಅಂತೀವಿ. ಸೊ ಅದು ತುಂಬ ಚೆನ್ನಾಗಿರುತ್ತೆ. ಅಧಿಕ ಪ್ರಮಾಣದಲ್ಲಿ ಇಳುವರಿಯನ್ನು ಕೊಡ್ತವೆ. ಹಂದಿ ಸಾಕೋದು ಬಹಳ ಸುಲಭವಾದ ವಿಧಾನ, ಅತಿ ಕಷ್ಟಕರವಾಗಿ ಏನೂ ಇಲ್ಲ ಮತ್ತು ಮಾಂಸದ ಇಳುವರಿ 75ರಿಂದ 80% ಮಾಂಸದ ಇಳುವರಿ ಅನ್ನೋದು ಹಂದಿ ಉತ್ಪಾದನೆಯಲ್ಲಿ ಇದೆ. ಸೊ ತುಮಕೂರು ಜಿಲ್ಲೆಯಲ್ಲಿ 2019ನೇ ಜಾನುವಾರು ಗಣತಿಯ ಪ್ರಕಾರ 20ನೇ ಜಾನುವಾರು ಗಣತಿಯ ಪ್ರಕಾರ 5956 ಹಂದಿಗಳು ಇದ್ದಾವೆ ಅಂತ ನಮಗೆ ಒಂದು ಲೆಕ್ಕದಲ್ಲಿದೆ. ಅದನ್ನು ನಾವು ತುಮಕೂರು ತಾಲ್ಲೂಕಿನಲ್ಲಿ ವಿವಿಧ ಹಂದಿ ಸಾಕಾಣಿಕೆದಾರರ ಫಾರಮ್ಗಳಿಗೆ ಭೇಟಿ ನೀಡಿ ನಾವು ಪರಿಶೀಲನೆ ಮಾಡಿದ್ದೀವಿ. ನಾವು ಶ್ರೀ ಗಣೇಶ್ ಮೂರ್ತಿ ರಂಗಯ್ಯನಪಾಳ್ಯ ಇವರ ಜೊತೆ ಇದ್ದೀವಿ. ಇವರು ತುಮಕೂರು ಹಂದಿ ಉತ್ಪಾದಕ ಸಂಸ್ಥೆಯ ಅಧ್ಯಕ್ಷರಾಗಿದ್ದಾರೆ. ಸೊ ಇವರು ಸುಮಾರು ವರ್ಷದಿಂದ ಹಂದಿಗಳನ್ನ ಸಾಕಾಣಿಕೆ ಮಾಡ್ತಿದ್ದಾರೆ. ಸೊ ಹಂದಿ ಸಾಕಾಣಿಕೆ ಬಗ್ಗೆ ಇವರ ಬಾಯಿಂದ ನೇರವಾಗಿ ಅದರ ಲಾಭ ಏನಿದೆ, ಯಾವ ರೀತಿ ಸಾಕಾಣಿಕೆ ಮಾಡೋದು ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ತಿಳ್ಕೊಳ್ಳೋಣ. ಹೇಳಿ ಗಣೇಶ್ ಮೂರ್ತಿ ಅವರು, ಎಷ್ಟು ದಿವಸದಿಂದ ನೀವು ಸಾಕ್ತಾ ಇದ್ದೀರಾ? ನಾವು ಒಂದು 18 ವರ್ಷದಿಂದ ಸಾಕ್ತಾ ಇದ್ದೀವಿ. ನಾವು 10 ಮರಿಯಿಂದ ಶುರು ಮಾಡಿದ್ವಿ. ನಾವು ಶೆಡ್ಡು ಸ್ವಲ್ಪನೇ ಕಟ್ಟಿದ್ದೆ. ಅದನ್ನು ಮಾರಿ ಬಂದಿದ್ದರಲ್ಲೇ ಇನ್ನೂ ಶೆಡ್ ಕಟ್ಕೊಂಡು ಸ್ವಲ್ಪ ದೊಡ್ಡದು ಮಾಡ್ಕೊಂಡು ಆಮೇಲೆಲ್ಲ ಡೆಮೊಲೇಷನ್ ಮಾಡಿ ಹೋದ ವರ್ಷ ಶೆಡ್ ಕಟ್ಟಿದ್ವಿ. ಎಷ್ಟು ಹಂದಿಗಳಿದಾವೆ ಈಗ? ಈಗ ಒಂದು 250 ಇದೆ. 250. ಓಕೆ. ನೀವು ಮೇವಿಗೆ ಏನು ಮಾಡ್ತಿದ್ದೀರಾ? ಇವುಗಳಿಗೆ ಇಷ್ಟು 250 ಹಂದಿಗಳಿಗೆ ಮೇವು ಯಾವ ರೀತಿ ಒದಗಿಸ್ತಾ ಇದ್ದೀರಾ? ಹೋಟೆಲ್ ವೇಸ್ಟ್ ಆಗ್ತಾ ಇದ್ದೀವಿ. ಹೋಟೆಲ್ ವೇಸ್ಟ್. ತಾಯಿ ಹಂದಿಗಳಿಗೆ ಸ್ವಲ್ಪ ಹಂದಿಗೆ ಫೀಡ್ಸ್ ಬರ್ತಾಯಿದೆ. ಫೀಡ್ ಸಿಪ್ಪಿ ಫೀಡ್ ಅಂತೇಳಿ. ಓಕೆ. ಅದಕ್ಕೆ ಕಟ್ಸ್ಬಿಟ್ಟು ಸ್ವಲ್ಪ ತಾಯಿ ಹಂದಿಗಳಿಗೆ ಮಿಕ್ಸ್ ಮಾಡಿ ಓಕೆ. ಮತ್ತು ಮಾರಾಟ ಮಾಡೋದು, ಅದ್ರ ಬಗ್ಗೆ ಲಾಭದ ಬಗ್ಗೆ ಏನಾದರೂ ಒಂದು ಸ್ವಲ್ಪ ಮಾಹಿತಿ ಕೊಡ್ತೀರಾ? ಲಾಭದ ಬಗ್ಗೆ ಅಂದರೆ ಈಗ ಒಂದು ಮರಿಗೆ ಮಿನಿಮಮ್ ಒಂದು 6000 ಅಂತಂದರೆ ಒಂದು 10 ತಿಂಗಳು 8 ತಿಂಗಳು ಮರಿ ತಂದು 2.5 ತಿಂಗಳು ಮರಿ ತಂದರೆ ಒಂದು 8 ತಿಂಗಳು ಮೇಯಿಸ್ಬೇಕು. ಮೇಯಿಸಿದ್ರೆ ಒಂದು 4000 ಲಾಭ ಸಿಗ್ಬೋದು. ನಿಮ್ಮ ಖರ್ಚೆಲ್ಲ ಹೋಗಿ.
ಸೊ ನಿವ್ವಳ ಲಾಭ ಅಂತ ಹೇಳ್ಬೋದು ನಾವು. ಒಂದು 13-14 ಸಾವಿರಕ್ಕೆ ಹೋಗ್ಬೋದು ಇವಾಗಿನ ರೇಟಿಗೆ. ಓಕೆ. ಅದಕ್ಕಿಂತ ಹಿಂದೆ ಹೋದ ವರ್ಷದ ರೇಟ್ ಲೆಕ್ಕ ಹಾಕಿದ್ರೆ ಅದು ಬರೀ ತುಂಬ ಕಡಿಮೆ ಇತ್ತು. ಕಡಿಮೆ ಇತ್ತು, ಈಗ ಒಳ್ಳೆ ಬೆಲೆ ಸಿಗ್ತಾ ಇದೆ. ಇವಾಗ ಸಿಗ್ತಾ ಇದೆ. ಇವಾಗ ಈ ಹೋದ ವರ್ಷ ಎಲ್ಲ ಬರ್ತಾರೆ ಬಂದು ಎಲ್ಲ ಶೆಡ್ ಎಲ್ಲ ಖಾಲಿ ಆದಮೇಲೆ ಸ್ವಲ್ಪ ರೇಟ್ ಜಂಪ್ ಆಗಿದೆ. ಈಗಾಗಲೇ ಒಂದು ತಿಂಗಳಿಂದ ಕಡಿಮೆ ಆಗಿದೆ. ಓಕೆ. ನೀವು ಇಲ್ಲೇ ಸ್ಥಳೀಯವಾಗಿ ಮಾರುಕಟ್ಟೆಗೆ ಕೊಡ್ತಾ ಇದ್ದೀರಾ ಇಲ್ಲ ಬೇರೆ ಎಲ್ಲಾದರೂ? ಸರ್ ಇವಾಗಿನ ಲೆಕ್ಕದಲ್ಲಿ ಬ್ರೋಕರ್ಗಳಿಗೆ ನಾವು ಕೊಡ್ತಾ ಇರೋದು. ಇಲ್ಲಿ ಸ್ಥಳೀಯವಾಗಿ ಬ್ರೋಕರ್ ಬೆಂಗಳೂರು ಅವರು ಯಾರು ಕೇರಳದವರು, ಓಕೆ, ನಾಗಾಲ್ಯಾಂಡ್ ತುಂಬವರು ಎಲ್ಲ ಬೆಂಗಳೂರು ಬ್ರೋಕರ್ಗಳವರು. ಓಕೆ. ಅವ್ರ ಗಾಡಿ ತಂದು ತಗೊಂಡು ಹೋಗ್ತಾರೆ. ಇನ್ನೂ ನೇರ ಮಾರುಕಟ್ಟೆ ನಮ್ಗೆ ಸಿಕ್ಕಿಲ್ಲ. ಅದರ ವ್ಯವಸ್ಥೆ ಸರ್ಕಾರ ಮಾಡಿಕೊಡ್ಬೇಕು. ಆದರೆ ರೈತರು ಬಹಳ ಮುಖ್ಯವಾಗಿ ಹಂದಿಗಳ ವಸತಿ ಬಗ್ಗೆ ಗಮನ ಹರಿಸಬೇಕು ಮತ್ತು ಹಂದಿಗಳಿಗೆ ನೀಡುವ ಆಹಾರದ ಬಗ್ಗೆ ಗಮನ ಹರಿಸಬೇಕು. ಹಂದಿಗಳ ವಸತಿ ಅಂದರೆ ಅದು ಹಂದಿಗಳು ಸಾಕುವಂಥ ಮನೆ ಯಾವ ರೀತಿ ಇರಬೇಕು ಅಂದರೆ ಎತ್ತರವಾದ ಪ್ರದೇಶದಲ್ಲಿರಬೇಕು. ಯಥೇಚ್ಛವಾಗಿ ಗಾಳಿ ಬೆಳಕು ಬರೋ ಥರ ವ್ಯವಸ್ಥೆ ಇರಬೇಕು. ನೆಲಕ್ಕೆ ಸಮತಟ್ಟಾದ ಕಲ್ಲುಗಳನ್ನ ಅಥವಾ ಕಾಂಕ್ರೀಟ್ನ ಉಪಯೋಗಿಸ್ಬೋದು. ಹಂದಿಗಳ ಮನೆ ನಿರ್ಮಾಣ ಮಾಡಬೇಕಾದ್ರೆ ಆದಷ್ಟು ಕಡಿಮೆ ಖರ್ಚಿನಲ್ಲಿ ನಿರ್ಮಾಣ ಮಾಡಬೇಕು ಮತ್ತು ನೆಲ ಒಂದು ಸ್ವಲ್ಪ ಒರಟಾಗಿರಬೇಕು. ಹಂದಿಗಳು ಜಾರಿ ಬಿದ್ದು ತೊಂದರೆಗಳಾಗದಾಗೆ ಅದು ನೆಲ ಸ್ವಲ್ಪ ಒರಟಾಗಿದ್ದರೆ ತುಂಬ ಒಳ್ಳೆಯದು. ಎರಡನೇದಾಗಿ ಹಂದಿಗಳ ಆಹಾರದ ಬಗ್ಗೆ ನಾವು ಹೋದಾಗ 55-60% ಆಹಾರಕ್ಕಾಗಿ ಹಂದಿಗಳಲ್ಲಿ ಖರ್ಚಾಗುತ್ತೆ. ಆದಷ್ಟು ನಗರ ಪ್ರದೇಶಕ್ಕೆ ಹತ್ತಿರ ಇರುವಂಥ ಒಂದು ಹಂದಿ ಸಾಕಾಣಿಕೆದಾರರಿಗೆ ಹೋಟೆಲ್ಗಳಲ್ಲಿ ಉಳಿಕೆಯಾಗುವಂಥ ಅನ್ನ ಅಥವಾ ತಿಂಡಿ ವೇಸ್ಟ್ ಏನಿರುತ್ತೆ, ಹೋಟೆಲ್ ವೇಸ್ಟ್ ಅಂತ ಕರಿತೀವಿ, ಅದನ್ನು ತಗೊಬಂದು ಅದನ್ನೇ ಉಪಯೋಗಿಸಿ ಬಹಳಷ್ಟು ಜನ ಹಂದಿ ಸಾಕಾಣಿಕೆ ಮಾಡ್ತಾ ಇದ್ದಾರೆ. ಸೊ ಇದರಿಂದ ಅವ್ರಿಗೆ ಆದಾಯ ಹೆಚ್ಚಾಗುತ್ತೆ, ಆಹಾರಕ್ಕೆ ಬರೋವಂಥ ಖರ್ಚು ಕಡಿಮೆ ಆಗುತ್ತೆ. ಸೊ ಮತ್ತು ಹಂದಿಗಳ ಸೇವಿಸುವ ಆಹಾರದಲ್ಲಿ ಹೆಚ್ಚಿನ ಪ್ರಮಾಣದ ನಾರಿನ ಅಂಶ ಬೇಕಾಗಿಲ್ಲ. ಅದೇ ಜಾನುವಾರುಗಳಿಗಾದರೆ ರಾಸುಗಳಿಗಾದರೆ ನಾರಿನ ಅಂಶ ಜಾಸ್ತಿ ಇರಬೇಕು ಅಂತ ಹೇಳ್ತೀವಿ. ಹಂದಿಗಳಿಗಾದರೆ ಆ ಥರ ಏನೂ ಇಲ್ಲ. ಸೊ ಇಷ್ಟನ್ನೆಲ್ಲ ಗಮನದಲ್ಲಿಟ್ಕೊಂಡು ಹಂದಿಗಳಿಗೆ ಬರೋವಂಥ ಕಾಯಿಲೆಗಳಿಗೆ ವ್ಯಾಕ್ಸಿನೇಷನ್ನ ಸಹ ಮಾಡ್ತೀವಿ. ಅದನ್ನು ಮಾಡಿಸ್ಕೊಂಡು ನಿರ್ವಹಣೆ ಮಾಡಿದ್ರೆ ಹಂದಿ ಸಾಕಾಣಿಕೆ ಉದ್ಯಮ ಒಂದು ಲಾಭದಾಯಕವಾದ ಉದ್ಯಮ ಅಂತ ರೈತರಿಗೆ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ. ನಾವು ತುಮಕೂರು ತಾಲೂಕಿನ ವಿವಿಧ ಹಂದಿ ಸಾಕಾಣಿಕೆದಾರರ ಒಂದು ಫಾರ್ಮ್ಗಳಿಗೆ ಭೇಟಿ ನೀಡಿ ಅವರ ಅನುಭವವನ್ನು ನಾವು ಪಡ್ಕೊಂಡು ಬಂದಿದ್ದೀವಿ. ಅದನ್ನು ತುಮಕೂರು ತಾಲೂಕಿನ ರಂಗಯ್ಯನಪಾಳ್ಯ ಗ್ರಾಮದ ಮತ್ತೋರ್ವ ಹಂದಿ ಸಾಕಾಣಿಕೆದಾರರಾದಂಥ ಸುರೇಶ್ ಅವರ ಒಂದು ಹಂದಿ ಫಾರ್ಮಲ್ಲಿ ನಾವು ಇದ್ದೀವಿ ಈಗ. ಸೊ ಇವರು ಸುಮಾರು 35 ವರ್ಷದಿಂದ ಹಂದಿ ಸಾಕಾಣಿಕೆ ಮಾಡ್ತಾ ಇದ್ದಾರೆ. ಯಾವುದೇ ಸರ್ಕಾರದ ಅನುದಾನವಿಲ್ಲದೆ ಸ್ವತಃ ಇವರು ಶೆಡ್ಡನ್ನು ಮಾಡಿ ಹಂದಿಗಳನ್ನ ಸುಮಾರು 250-300 ಹಂದಿಗಳನ್ನ ಸಾಕಿದ್ದಾರೆ. ಸೊ ಅವರ ಅನುಭವದ ಮಾತನ್ನು ಈಗ ಕೇಳೋಣ. ಹೇಳಿ ಸುರೇಶ್ ಅವರೇ, ಎಷ್ಟು ವರ್ಷದಿಂದ ಸಾಕಾಣಿಕೆ ಮಾಡ್ತಿದ್ದೀರಾ? ಹಂದಿ ಸಾಕಾಣಿಕೆಯಲ್ಲಿ ಲಾಭ ಇದೆಯಾ? ನೀವೇನು ಮೇವು ಹಾಕ್ತೀರಾ ಅನ್ನೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಮತ್ತು ನಿಮ್ಮ ಏನು ಅನುಭವನ ಹಂಚ್ಕೊಳ್ಬೇಕಾಗಿ ನಾವು ಕೇಳ್ಬೋದು. ನಾವು ಸಣ್ಣ ಹುಡುಗರಿಂದಲೂ ಇದೇ ಮಾಡ್ಕೊಂಬಂದಿರೋದು. ಅವತ್ತಿಂದಲೂ ಲಾಭ ಏನು ಇಲ್ಲದೆ ಯಾವತ್ತೂ ಇಲ್ಲ. ಎಂತೆಂಥ ಟೈಮಲ್ಲೂ ನಾನು ಹಣ ನೋಡ್ಕೊಂಡೇ ಬಂದಿದ್ದೀನಿ. ಯಾವತ್ತೂ ಒಂದು ರೂಪಾಯಿ ಲಾಸ್ ಆಗಿದ ಇದೇ ಇಲ್ಲ. ಅವತ್ತಿಂದಲೂ ಚೆನ್ನಾಗಿದ್ದೀನಿ ಒಟ್ಟಾಗಿ. ಇವತ್ತು ಸ್ವಲ್ಪ ಜೀವನ ಮಾಡ್ಕೊಂಡು ಶ್ರಮ ಪಟ್ಟರೆ ಐತೆ. ಯಾವುದಾದ್ರೂ ಅಷ್ಟೇ ಶ್ರಮ. ಬೆಳಿಗ್ಗೆ ಎಷ್ಟೊತ್ತು ನೀವು 5 ಗಂಟೆ ಪ್ರಾರಂಭಿಸ್ತೀರಾ? ಏನೇನು ಕೆಲಸ ಮಾಡ್ತೀರಾ ಅಂತ? ಬೆಳಿಗ್ಗೆ 5 ಗಂಟೆಗೆ ಎದ್ದು ಹೋಗ್ತೀವಿ, ವಿಷ ತಗೊಳ್ತೀವಿ, ಎಲ್ಲ ಓಡಿಸ್ಕೊಳ್ಳೋದು ಎಲ್ಲ ತುಂಬ್ಕೊಳ್ತೀವಿ, ಎಲ್ಲ ತೊಳೆದು ಈಗೆಲ್ಲ ತೊಳೆದಿಟ್ಬಿಟ್ಟು ತಿರ್ಗಾ ಬೇರೆ ಡಬ್ಬ ಉಯ್ಕೊಂಡು ಅಲ್ಲಿಗೆ ತಗೊಂಡ್ಬಂದು ಫಾರಮ್ 11 ಗಂಟೆಗೆ ಹೋಗ್ತೀವಿ. 11 ಗಂಟೆಗೆ ಬಂದು ಶೆಡ್ಡೆಲ್ಲ ತೊಳೆದು 12 ಗಂಟೆ 12:30 ಮೇವು ಹಾಕ್ತೀವಿ. ತಿರ್ಗಾ 4 ಗಂಟೆಗೆ ಒಂದ್ಸತಿ ತೊಳಿತೀವಿ. ಉಳಿದಿದ್ರೆ ಮೇವು 4 ಗಂಟೆಗೆ ಒಂದ್ಸತಿ ಹಾಕ್ತೀವಿ. ಬೂಸ ಏನಾದರೂ ಉಪಯೋಗಿಸ್ತೀರಾ? ಏನು ಮುಸ್ರೆ ಒಂದು ಹೋಟೆಲ್ನಿಂದ ಉಳಿಕೆ ಆಗಿರೋಂಥ ಮುಸರೆ ತುಮಕೂರು ನಗರದಿಂದ ನೀವು ತೊಗೊಂಡ್ಬರ್ತೀರಾ? ಮರಿ ಹಾಕಿರ್ತಕ್ಕಂಥ ಹಂದಿಗಳನ್ನು ಬರೀ ಮುಸುರೆ ಮೇಲೆ ಬೇರೆ ಏನಾದರೂ ಫುಡ್ ಹಾಕ್ತೀವಿ. ಮರಿ ಹಂದಿಗಳಿಗೆ ಮಾತ್ರ ಫುಡ್ ಹಾಕ್ತೀವಿ. ಮರಿ ಹಂದಿಗಳಿಗೆ ಮಾತ್ರ ಮರಿ ಹಂದಿಗಳಿಗೆ ಮಾತ್ರ ಹಾಲು ಕೊಡೋದಕ್ಕೆ ಹಾಲು ಕೊಡೋ ಅಂಥವು ಗಂಡು ಇರ್ತಾವಲ್ಲ ಅವಕ್ಕೇನು ಕೊಡೋಲ್ಲ. ಅವಕ್ಕೆ ಮಟನ್ನು ಚಿಕನ್ ಅಂತದ್ದು ಹಾಕ್ತೀವಿ. ಅಂದರೆ ಬೇರೆ ಹೋಟೆಲ್ ಮುಸುರೆ ಬಿಟ್ಟು ಬೇರೆ ಆಹಾರನೂ ಕೊಡ್ತೀರಾ? ಎರಡಕ್ಕೆ ಮಾತ್ರ. ಕೊಟ್ಟಿಂಗ್ಗಳಿಗೆ ಏನು ಹಾಕಿದ್ರು ತಿಂತಾರೆ. ಹೋಟೆಲ್ ವೇಸ್ಟ್ಗಳನ್ನ ತಗೊಂಡ್ಬರೋದಕ್ಕೆ ತಾವು ಸ್ವಂತ ವಾಹನ ಇಟ್ಕೊಂಡಿದ್ದೀರಾ? ಸ್ವಂತ ಲೋನ್ ತಗೊಂಡಿದ್ದೀರಾ? ಒಟ್ಟು ಲಾಭದಾಯಕವಾಗಿದೆ. ಈಗಿನ ಯುವಕರಾಗಲಿ ಇಲ್ಲ ಯಾರೇ ಆಗಲಿ ನಿರುದ್ಯೋಗಿಗಳು ಈಗ ಒಂದು ಕೆಲಸವನ್ನು ಮಾಡ್ಬೋದು ಸರ್. ಶ್ರಮ ಪಡಬೇಕು ಅಂತ ಹೇಳಿ. ಶ್ರಮ ನಾನು ಮಾಡ್ತಾ ಇದ್ದೀನಿ ಅಂತೆಲ್ಲ ಮಾಡಿ ಮನೆಗೂ ಮಾಡಿ ಇಟ್ಬಿಟ್ಟು ಮನೆಗೆ ಹೋದರೆ ಅದೇನು ಪ್ರಯೋಜನ ಇಲ್ಲ.
ಶ್ರದ್ಧೆ ವಹಿಸಿ ಮಾಡ್ಬೇಕು. ನಾವು ಯಾವುದೇ ನಿಂತ್ಕೊಂಡು ಒಂದು ಮಾಡ್ಬೇಕು. ಕೆಲಸ ನಾವು ಶ್ರದ್ಧೆ ನಿಂತ್ಕೊಂಡು ವಹಿಸಿ ಮಾಡ್ಬೇಕು. ನಾವು ಮಾಡ್ಬೇಕು. ಒಬ್ಬ ಕೆಲಸಗಾರನ ಬಿಟ್ಟು ನಾವು ಮಾಡೋದಲ್ಲ, ನಾವು ಮಾಡಬೇಕು. ಎಷ್ಟೋ ಜನನು ಮಾಡೋರೆ, ಕೆಲವರೆಲ್ಲ ಮಾಡ್ಕೊಂಡು ನಿಂತ್ಕೊಂಡು ಹೋಗೋರೆ. ನಾವು ಸಣ್ಣ ಹುಡುಗರಿಂದನೂ ಅದೇ ಜೀವನ ನಮ್ಮದು. ಹಾಗಾಗಿ ನಾವು ಇವತ್ತು ಏನು ಬಿಟ್ಟಿಲ್ಲ, ಹೊಂದ್ಕೊಂಡು ಸ್ಟೆಪ್ಪಾಗಿ ಜಾಸ್ತಿ ಮಾಡಿದ್ದೀನಿ. ಅವತ್ತು ಕಮ್ಮಿ ಅಂತೂ ಮಾಡಿಲ್ಲ. ಆಸಕ್ತಿ ಮತ್ತು ಶ್ರಮ ಎರಡರಿಂದ ಲಾಭ ಇದೆ. ಆಯ್ತು ಶ್ರಮ ಇದ್ದಷ್ಟು ಲಾಭ. ಧನ್ಯವಾದಗಳು. ಹಂದಿ ಸಾಕಾಣಿಕೆ ಮಾಡಲು ಬಹಳಷ್ಟು ಜನ ಖಾಸಗಿಯಾಗಿ ಬಂಡವಾಳ ಹಾಕಿ ಈಗಾಗಲೇ ಮಾಡ್ತಾ ಇದ್ದಾರೆ. ಅಂಥವ್ರಿಗೆ ಹೇಳೋದು, ಸರ್ಕಾರದಿಂದ ಸಹ ಹಂದಿ ಸಾಕಾಣಿಕೆಗೆ ಸಹಾಯಧನ ನೀಡುವ ಒಂದು ಯೋಜನೆ ಅನ್ನೋದಿದೆ. ಕೇಂದ್ರ ಪುರಸ್ಕೃತ ಯೋಜನೆಯಾದಂಥ ರಾಷ್ಟ್ರೀಯ ಜಾನುವಾರು ಮಿಷನ್ ಉದ್ಯಮಶೀಲತೆ ಅಭಿವೃದ್ಧಿ ಯೋಜನೆಯಡಿ ಹಂದಿ ಸಾಕಾಣಿಕೆಗಾಗಿ ಸಹಾಯಧನವನ್ನು ಸರ್ಕಾರದಿಂದ ಪಶುಪಾಲನಾ ಇಲಾಖೆ ವತಿಯಿಂದ ನೀಡ್ತಾ ಇದ್ದೀವಿ. ಸೊ 100+10 ಹಂದಿಗಳನ್ನ ಸಾಕೋದಕ್ಕೆ 60 ಲಕ್ಷ ರೂಪಾಯಿಗಳ ಒಟ್ಟು ಘಟಕದ ವೆಚ್ಚದಲ್ಲಿ 30 ಲಕ್ಷ ರೂಪಾಯಿಗಳ ಸಹಾಯಧನವನ್ನು ನೀಡ್ತೀವಿ. ಇನ್ನು 30 ಲಕ್ಷ ರೂಪಾಯಿಯಲ್ಲಿ 15 ಲಕ್ಷ ರೂಪಾಯಿ ಬ್ಯಾಂಕಿನ ಸಾಲ ಮತ್ತು 15 ಲಕ್ಷ ರೂಪಾಯಿ ಫಲಾನುಭವಿ ವಂತಿಗೆಯಾಗಿ ಹಾಕ್ಕೊಂಡು ಒಟ್ಟು 60 ಲಕ್ಷಗಳ ಒಂದು ಘಟಕವನ್ನು ಸ್ಥಾಪನೆ ಮಾಡ್ಬೋದು. ಇಲ್ಲಿ 100 ಹೆಣ್ಣು ಹಂದಿಗಳು ಮತ್ತು 10 ಗಂಡು ಹಂದಿಗಳನ್ನ ಸಾಕಬೇಕಾಗಿರುತ್ತೆ. ಇದಕ್ಕೆ ಪೂರಕವಾಗಿ ಹಂದಿ ಸಾಕಾಣಿಕೆ ಬಗ್ಗೆ ತರಬೇತಿಯನ್ನು ಸಹ ನಾವು ತುಮಕೂರು ಪಶುಪಾಲನಾ ಮತ್ತು ಪಶುವೈದ್ಯಕೀಯ ತರಬೇತಿ ಕೇಂದ್ರದಿಂದ ತಿಂಗಳಿಗೆ ಒಮ್ಮೆ ನಾವು ಹಂದಿ ಸಾಕಾಣಿಕೆ ಬಗ್ಗೆ ತರಬೇತಿನ ಕೊಡ್ತಾ ಇರ್ತೀವಿ. ತಾವು ಬಂದು ಹಂದಿ ಸಾಕಾಣಿಕೆ ಬಗ್ಗೆ ತರಬೇತಿನ ಪಡ್ಕೊಂಡು ರೈತ ಬಾಂಧವರು ಇದರ ಸದುಪಯೋಗ ಪಡಿಸ್ಕೋಬೋದು. ಮತ್ತು ರಾಷ್ಟ್ರೀಯ ಜಾನುವಾರು ಮಿಷನ್ ಯೋಜನೆಯಡಿ ಅರ್ಜಿ ಹಾಕೋದಕ್ಕೂ ಸಹ ನಮ್ಮ ಇಲಾಖೆಯಿಂದ ಸಹಾಯಕ ನಿರ್ದೇಶಕರು ಅಥವಾ ಉಪನಿರ್ದೇಶಕರನ್ನ ಭೇಟಿಯಾದರೆ ಅದರ ಬಗ್ಗೆ ವಿವರಗಳನ್ನ ನೀಡ್ತೀವಿ. ಇದರ ಸದುಪಯೋಗವನ್ನು ಪಡಿಸ್ಕೋಬೇಕು ಅಂತ ನಾನು ಎಲ್ರಿಗೂ ಕೇಳ್ತೀನಿ.